ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ಇವತ್ತಿನ ವಿಷಯ ಬಂದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ಸಡನ್ನಾಗಿ ಹೇಳ್ಬಿಡ್ತೀನಿ. ನನಗೂ ಸ್ವಲ್ಪ ಟೈಮ್ ಇಲ್ಲ, ಮತ್ತು ಇದ್ರ ಬಗ್ಗೆನೇ ಜಾಸ್ತಿ ಕಮೆಂಟ್ ಬರ್ತಾ ಇರೋದ್ರಿಂದ ವಿಡಿಯೋ ಮಾಡಬೇಕು, ಡೈಲಿ ವೀಡಿಯೋಸ್ ಮಾಡ್ತೀನಿ ಅಂತ ಒಂದು ಚಾಲೆಂಜ್ ತಗೊಂಡಿದ್ದೀನಿ. ಅದರಿಂದ ಇವತ್ತಿನ ವಿಷಯ ಇಷ್ಟೇ. ಕಮೆಂಟ್ ಜಾಸ್ತಿ ಬಂದರೆ ಅದರಲ್ಲಿ ಒಂದು ಆಯ್ಕೆ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಬ್ರದರ್, ನೀವು ಹಸುಗಳ ಎಷ್ಟು ತಿಂಗಳಿಗೆ ಡ್ರೈ ಮಾಡ್ತೀರಿ? ಹಾಲು ನಿಲ್ಸೋದು ಎಷ್ಟು ತಿಂಗಳಿಗೆ? ಮತ್ತು ಹಾಲು ನಿಲ್ಸಿದ ತಿಂಡಿ ಯಾವ ಥರ ಮೇಂಟೈನ್ ಮಾಡ್ತೀರಾ? ಹಾಲು ನಿಲ್ಸೋದು ಯಾವ ಥರ ನಿಲ್ಲಿಸ್ತೀರಾ ಅಂತ ತುಂಬ ಕಮೆಂಟ್ ಬರ್ತಾ ಇರೋದೇ ಅದು 2 ವಿಚಾರದಲ್ಲಿ. ಮತ್ತು ಅದ್ರ ಬಗ್ಗೆನೇ ಇವತ್ತು ಪೂರ್ತಿಯಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲನೇ ವಿಚಾರ ಬಂದು ಹಾಲನ್ನ ಎಷ್ಟು ತಿಂಗಳಿಗೆ ಡ್ರೈ ಮಾಡ್ತೀರಿ ಅಂತ ತುಂಬ ಕಮೆಂಟ್ ಬರ್ತಾವೆ. ಹಾಲನ್ನ ನಾನು ಡ್ರೈ ಮಾಡೋದು 6.75 7 ತಿಂಗಳು. ಕೆಲವು ಹಸುಗಳು 7.5 ಇನ್ನು 1.5 ತಿಂಗಳು ಗ್ಯಾಪ್ ಇರೋ 7.5 ತಿಂಗಳು ಗಂಟನೂ ಹಾಲು ಕರ್ಕೋತೀವಿ. 7 ತಿಂಗಳ ಗಂಟ ಹಾಲು ಕರ್ಕೊಂಡ್ರೆ ಸಾಕು. ನನ್ನ ಪ್ರಕಾರ 7 ತಿಂಗಳಿಗೆ ಹಾಲು ನಿಲ್ಲಿಸಿದ್ರೆ ಬೆಸ್ಟು. ಮಿತಿಮೀರಿ ಹೋಯಿತು ಅಂದರೆ 7 ತಿಂಗಳು ಲಾಸ್ಟು. ಮಿತಿಮೀರಿತು ಅಂದರೆ ಏನೂ ಮಾಡೋಕ್ಕಾಗಿಲ್ಲ. ಕೆಲವು ಹಸುಗಳು ನಾವು ಏನೇ ತಿಂಡಿ ಕಮ್ಮಿ ಮಾಡಿದ್ರು ಏನೇ ಮಾಡಿದ್ರು ಹಾಲು ಡ್ರೈ ಆಗೋದಿಲ್ಲ. ನಮ್ಮ ಇವಳು ಹಂಗೆ 7 ತಿಂಗಳು ಮೇಲಾಯಿತು, ಅವಳನ್ನ ಡ್ರೈ ಮಾಡೋಕ್ಕಾಗಿಲ್ಲ. ಯಾಕೆ ಅಂತಲೂ ಹೇಳ್ತೀನಿ. ಈಗ ಸ್ವಲ್ಪ ಒಂದು ಟೈಮ್ ಮಾಡಿದ್ದೀನಿ, ಇನ್ನೊಂದು ಟೈಮ್ ಹಾಲು ಕರ್ಕೋತಾ ಇಲ್ಲ. ಒಂದು ಟೈಮ್ ಮಾತ್ರ ಮಾಡಿದ್ದೀನಿ. ನಿಲ್ಲಿಸ್ಬೇಕು ಈಗ, ಅವಳನ್ನ ನಿಲ್ಲಿಸ್ಬೇಕು. ನಮ್ಮ ದೊಡ್ಡ ಸನವ ನಮ್ಮ ಶಕ್ತಿನೂ ಎರಡನ್ನೂ ನಿಲ್ಲಿಸಿದ್ದೀನಿ. ಅವು ಡ್ರೈ ಮಾಡಿದೆ, ಅವೆರಡು ಡ್ರೈ ಆದವು. ಇವಳು ಮಾತ್ರ ಸ್ವಲ್ಪ ಹಾಲು ಜಾಸ್ತಿ ಇದ್ದ ಕಾರಣದಿಂದ ಅವಳೊಬ್ಬಳು ಡ್ರೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯ್ತೈತೆ. ಅದು ಯಾಕೆ ಅಂತಲೂ ಕೂಡ ಹೇಳ್ತೀನಿ ವಿಡಿಯೋದಲ್ಲಿ. 7 ತಿಂಗಳಿಗೆ ನೀವು ಹಾಲು ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ. 7 ತಿಂಗಳಿಗೆ ಹಾಲು ನಿಲ್ಲಿಸ್ತೀರಿ ಅಂದಮೇಲೆ ಏನಪ್ಪ ಅಂದರೆ, ಫಸ್ಟು ಏನು ಮಾಡಬೇಕು ಅಂದರೆ ಹಸುಗಳ್ನ ಸಪ್ರೇಟ್ ಮಾಡಬೇಕು. ಅಂದರೆ ಜಾಸ್ತಿ ಹಾಲು ಕೊಡ್ತಾ ಇರ್ತವೆ ಅಲ್ವಾ, ತಾನೇ ಕರ ಹಾಕಿರ್ತವೆ. ಅಲ್ಲಿಂದ ಒಂದು ಸ್ವಲ್ಪ ಬೇರೆ ಜಾಗ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಯಾಕೆ ಅಂದರೆ ಒಂದು ಹಸುಗೆ ಮೇವು ಹಾಕ್ತೀವ, ಅದೇ ಮೇವು ಇನ್ನೊಂದು ಹಸುಗೆ ಹಾಕಲಿಲ್ಲ ಅಂದರೆ ಅವು ಹಸುಗಳು ತಿಂತಾ ಇರ್ತವೆ. ಇವು ಒಣಮೇವು ತಿಂತಾ ಇರ್ತವೆ, ಇಲ್ಲ ಬಲ್ತಿರೋ ಹುಲ್ಲು ತಿಂತಾ ಇರ್ತವೆ. ಸ್ವಲ್ಪ ಮೇವು ಕಮ್ಮಿ ಹಾಕಿರ್ತೀವಿ, ಅವು ತಿನ್ಬೇಕಾದ್ರೆ ಇವ್ರು ನೋಡಿದಾಗ ಹೆಂಗೆ ಆದ್ರೂ ಬೇಜಾರು ಅನಿಸ್ತದೆ. ಅವ್ರಿಗೆ ಏನು ಅನ್ನಿಸ್ತದೆ ಏನೋ ಗೊತ್ತಿಲ್ಲ, ಹಸುಗಳಿಗೆ ನಮಗೆ ಬೇಜಾರಾಯ್ತದೆ, ನಮ್ಮ ಮನಸ್ಸಿಗೆ ಸಮಾಧಾನ ಇರೋಕ್ಕಿಲ್ಲ. ಹಾಗಾಗಿ ಈ ಹಾಲು ನಿಲ್ಸೋ ಅಂಥ ಹಸುಗಳ್ನ ಸಪ್ರೇಟ್ ಮಾಡೋದು ಉತ್ತಮ. ಅದ್ರ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ, ಒಂದು ವಾರ ನಾವು ಇನ್ನೊಂದು ಹಾಲು ನಿಲ್ಲಿಸ್ತೀವಿ ಅನ್ನೋಂಥ ಟೈಮಲ್ಲಿ ಒಂದು ಟೈಮ್ ಹಾಲು ಕರೆಯೋದು ಭಾರಿ ಒಳ್ಳೆಯದು. ಒಂದೇ ಟೈಮು, ಬೆಳಗ್ಗೆ ಟೈಮ್ ಮಾತ್ರ ಹಾಲು ಕರ್ಕೋಬೇಕು, ನೈಟ್ ಟೈಮು ಹಾಲು ಕರಿಬಾರ್ದು, ಬಿಟ್ಬಿಡ್ಬೇಕು. ಅದು ಎಷ್ಟೇ ಹಾಲಿರಲಿ. ತಿಂಡಿ ನಿಲ್ಲಿಸ್ಬಿಟ್ಟು 2 ಟೈಮ್ ಸಮೇತ ತಿಂಡಿ ನಿಲ್ಲಿಸ್ಬಿಟ್ಟು 1 ವಾರ ಹಾಲು ಒಪ್ಪತ್ತು ಕರ್ಕೋಬೇಕು. ಒಪ್ಪತ್ತು ಅಂದರೆ 1 ಟೈಮ್ ಮಾತ್ರ ಕರ್ಕೋಬೇಕು. ಆಮೇಲೆ ಒಪ್ಪತ್ತು ಕರಿತಾಯಿದ್ದು 4 ದಿವಸ ಒಂದು ಟೈಮ್ ಕರೆದು 4 ದಿವಸದ ಮೇಲೆ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಟೈಮ್ ಕರಿತಾ ಇರೋ ಹಾಲನ್ನ ಸ್ಟಾಪ್ ಮಾಡಿಬಿಟ್ಟು ಇನ್ನು ನೈಟು ಪುನಃ ನೆನ್ನೆ ಬೆಳಗ್ಗೆ ಕರ್ಕೊಂಡಿರೋದು ನೆನ್ನೆ ಸಂಜೆ ಇಲ್ಲ, ಇವತ್ತು ಬೆಳಗ್ಗೆ ಇಲ್ಲ, ಇವತ್ತು ಸಂಜೆ ಕರ್ಕೊಳ್ಳೋದು. ಆ ರೀತಿ ಕರ್ಕೊಂಡ್ರೆ ಏನಾಯ್ತದೆ, 2 ದಿವಸ ಹಂಗೆ ಕರೆದ್ರೆ ಹಾಲು ಹಸುಗೆ ಮೈಂಡ್ ಸೆಟ್ ಗೊತ್ತಾಯ್ತದೆ, ಇವ್ರು ಹಾಲು ಕರಿತಾ ಇಲ್ಲ ಅಂತ. ಹಾಲು ಅದೇ ಕಮ್ಮಿ ಆಗ್ತದೆ. ನಿಮಗೆ ಒಂದೊಂದು ಟೈಮ್ 4 ಲೀಟ್ರ್ ಕೊಡ್ತಾ ಇದ್ದಂಥ ಹಸು 2 ಟೈಮಿಂದ 4 ಲೀಟ್ರಿಗೆ 3 ದಿವಸಕ್ಕೆ ಬರ್ತದೆ. ಇನ್ನು ಅದು ನೀವು ಹೆಂಗೆ ಮಾಡಿ ಒಂದು ದಿವಸ ಕರ್ಕೊಂಡು ಇನ್ನೊಂದು ದಿವಸಕ್ಕೆ 2 ಲೀಟ್ರ್ ಬಂದಿರ್ತದೆ. 2 ಲೀಟ್ರ್ ಬಂದಾಗ 2 ಟೈಮ್ ಬಿಟ್ಟು 3ನೇ ಟೈಮ್ಗೆ ಅದೇ ಹೇಳಿದ್ನಲ್ಲ, ಬೆಳಗ್ಗೆ ಕರೆದಿದ್ದ ಹಾಲು ನೆನ್ನೆ ಬೆಳಗ್ಗೆ ಕರೆಯೋದು, ಇವತ್ತು ಬೆಳಗ್ಗೆ ಇಲ್ಲ, ನೆನ್ನೆ ಸಂಜೆ ಇಲ್ಲ, ಇವತ್ತು ಸಂಜೆ ಕರ್ಕೊಳ್ಳೋದು. ಅಲ್ಲಿಗೆ 2 ಟೈಮ್ ಗ್ಯಾಪ್ ಇದ್ದು 3ನೇ ಟೈಮ್ ಹಾಲು ಕರಿತೀವಿ. ಆಗ ಏನಾಗ್ತದೆ, ಹಾಲು ಸಂಪೂರ್ಣವಾಗಿ ಕಮ್ಮಿ ಆಗೋಯ್ತದೆ. 1.5-2 ಲೀಟ್ರ್ ಬರ್ತದೆ. 4 ಲೀಟ್ರ್ 5 ಲೀಟ್ರ್ ಹಾಲು ಕೊಡ್ತಾಯಿದ್ರೆ ಇನ್ನೂ ಜಾಸ್ತಿ 7 ಲೀಟ್ರ್ 8 ಲೀಟ್ರ್ ಕೊಡ್ತಾಯಿದ್ರೆ, ನಮ್ಮ ಇವಳಂಗೆ ಮಸಾಸಿನಂಗೆ ಏನಾದ್ರು ಅಷ್ಟು ಹಾಲು ಕೊಡ್ತಾಯಿದ್ರೆ ಅವಳು ಇನ್ನೂ ಸಮೇತ 4 ಲೀಟ್ರ್ ಒಂದೊಂದು ಟೈಮ್ಗೆ ಹಾಲು ಬರ್ತಾಯಿತ್ತು. ನಿಲ್ಲಿಸಿ 7 ಲೀಟ್ರ್ ಬರ್ತಾಯಿದ್ದು ಒಂದು ಟೈಮಿಗೆ ಮಾಡಿದ್ರೂ ಒಂದು ವಾರ 15 ದಿವಸನೇ ಆಯಿತು. ಒಂದೇ ಟೈಮು ಈಗಲೂ 4 ಲೀಟ್ರ್ ಕೊಡ್ತಾವಳೆ. ಇವತ್ತು ಏನು ಮಾಡಿದ್ದೀನಿ ಅಂದರೆ, ಅವರಿಬ್ರಿಗೂ ಪೂರ್ತಿ ಏನೂ ಹಾಕಿಲ್ಲ, ಒಂದು ಸ್ವಲ್ಪ ಮೇವು ಹಾಕಿದ್ದೀನಿ ಅನ್ನೋದೊಂದು ಬಿಟ್ರೆ ಒಂದು ಮುಷ್ಟಿಯಷ್ಟು ಸಮೇತ ಫೀಡ್ ಹಾಕಿಲ್ಲ. ನೀರು ಸ್ವಲ್ಪ ಕಮ್ಮಿನೇ ಕೊಡ್ತಿದ್ದೀನಿ. ಚಳಿ ಆಯ್ತದೆ ಅನ್ನೋ ಅಂಥ ಕಾರಣಕ್ಕೆ ನೀರು ಅಲ್ಲಿ ಮುಂದಾದಲ್ಲಿ ಇಟ್ಟೇ ಇರೋವು ಯಾವಾಗಲೂ. ಈಗ ಆ ಟೈಮಲ್ಲಿ ಏನು ಮಾಡಿದ್ರೆ, ಬಿಸಿಲಾಗಿರೋದ್ರಿಂದ ನೀರು ಮಾತ್ರ ಕುಡಿಯೋಕ್ಕೆ ಕೊಡಬೇಕು. ನೀರು ಕುಡಿದೋದ್ರೆ ಕಷ್ಟ ಆಯ್ತದೆ, ನೀರು ಕೊಡಬೇಕು. ಮೇವು ಒಣಹುಲ್ಲು ಹಾಕಿನಿ, ಬಲ್ತೋಗಿರೋ ಅಂಥ ಹುಲ್ಲು ಹಾಕಿದ್ದೀನಿ. ಆಲ್ಮೋಸ್ಟು ಈಗ ಇನ್ನು ಡ್ರೈ ಆಯ್ತಲ್ಲ, ಇನ್ನೊಂದು 2-3 ದಿವಸಕ್ಕೆ ಆ ಥರ ಮಾಡೋದ್ರಿಂದ ಹಾಲು ಡ್ರೈ ಮಾಡ್ಬೋದು. 7 ತಿಂಗಳಿಗೆ ಡ್ರೈ ಮಾಡಿದ್ರೆ ಹಾಲನ್ನ ಬೆಸ್ಟು. ಇನ್ನೂ ಕರು ಹಾಕೋದ್ಕಿಂತ ಮುಂಚಾಗಿ ಎಷ್ಟು ದಿವಸ ತಿಂಡಿ ಮುಂಚಾಗಿ ಕೊಡ್ತೀರಿ ಅಂತ. ನೀವು ಹಾಲು ನಿಲ್ಸಿದ್ಮೇಲೆ 1 ವಾರಕ್ಕೆಲ್ಲ ಪೂರ್ತಿ ಕೆಚ್ಚಲು ಸಿಂಕ್ ಆಯ್ತದೆ, ಪೂರ್ತಿ ಡೌನ್ ಆಯ್ತದೆ. ಈಗ ನೋಡಿ, ಇವಳು 1 ವಾರದ ಮೇಲೆ ಆಯಿತು ಹಾಲು ನಿಲ್ಲಿಸಿ. ನಮ್ಮ ಶಕ್ತಿಯ ಪೂರ್ತಿ ಕೆಚ್ಚಲೆಲ್ಲ ಪೂರ್ತಿ ಸುಂಡೋಗೈತೆ. 1 ವಾರ ಆಯಿತು. ಇವತ್ತು ಬೆಳಗ್ಗೆ 1 ಟೈಮ್ ತಿಂಡಿ ಕೊಟ್ಟಿನಿ, ಸಂಜೆ ಕೊಟ್ಟಿಲ್ಲ. ನಾಳೆಯಿಂದ ಏನು ಮಾಡ್ತೀನಿ ಅಂದರೆ, ಹಸ್ಕೊಳ್ಗೆ ಹಾಲು ಕರಿ ಅಂತ ಹಸ್ಕೊಳ್ಗೆ ಏನು ಮಾಡ್ತಾಯಿದೆ ಅಂದರೆ, ಬೆಳಗ್ಗೆ ಸಂಜೆ 2 ಟೈಮು 3.5-4 kg ಅಷ್ಟು ತಿಂಡಿ ಕೊಡ್ತೀನಿ ನಾನು. ಒಂದೊಂದು ಟೈಮ್ಗೆ 3.5-4 kg ಅಷ್ಟು.
ಅಂಥದ್ರಲ್ಲಿ ಇವಳಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಈಗ ಒಂದೊಂದು ಕೆ ಜಿ ಕೊಟ್ಟು ಅದನ್ನೇ ಅಪ್ ಮಾಡ್ಕೊಂಡು ಹೋಗ್ಬೇಕು ಅಂದರೆ 8 ತಿಂಗಳ ಮೇಲೆ 20 ದಿನ ತಿಂಡಿ ಚೆನ್ನಾಗಿ ಕೊಡಬೇಕು. 8 ತಿಂಗಳು ತುಂಬಿ 7.5 ತಿಂಗಳಿಂದ ತಿಂಡಿ ಸ್ಟಾರ್ಟ್ ಮಾಡಿದ್ರೆ 1 ತಿಂಗಳು ಕಂಟಿನ್ಯೂ ಒಳ್ಳೆ ಚೆನ್ನಾಗಿ ತಿಂಡಿ ಕೊಡಬೇಕು. ಲಾಸ್ಟಿನ ಕರ ಹಾಕೋದಿನ್ನು 10 ದಿವಸ ಐತೆ ಅನ್ನೋಕ್ಕೆ ನೀವು ತಿಂಡಿ ಕೊಡೋಕ್ಕೆ ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ. ಏಕೆಂದರೆ ಕೆಲವು ಹಸುಗಳು ಮನಿಕೊಂಡಾಗ ಹಾಲು ಹೋಗೋ ಅಂಥದ್ದು, ಹಾಲು ಲೀಕೇಜ್ ಆಗೋ ಅಂಥ ಚಾನ್ಸಸ್ಸು ತುಂಬ ಇರ್ತದೆ. ಹಂಗಾಗಿ ಹಸುಗಳು ನೀವು ಹಾಲು ಕರೆಯೋ ಅಂಥ ಟೈಮಲ್ಲಿ ಏನು ತಿಂಡಿ ಕೊಡ್ತಾ ಇರ್ತೀರ ಅದೇ ತಿಂಡಿಯ 7.5 ತಿಂಗಳಿಂದ 8 ತಿಂಗಳ ಮೇಲೆ 20 ದಿವ್ಸ ಗಂಟ ಚೆನ್ನಾಗಿ ತಿಂಡಿ ಕೊಡಬೇಕು. ಲಾಸ್ಟಿಗೆ ಕರ ಹಾಕೋದಿನ್ನು 10 ದಿವಸ 15 ದಿವಸ ಐತೆ ಅನ್ನೋಂಗೆ ಒಂದು ಹಸುಗಳು ಹಾಲು ಲೀಕ್ ಆಗೋ ಅಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇರ್ತದೆ. ಅಂಥ ಹಸುಗಳಿಗೆ ತಿಂಡಿ ಕೊಡೋಕ್ಕಾಗಕ್ಕಿಲ್ಲ. ಇನ್ನು ಅದು ಬಿಟ್ಟರೆ ಅಷ್ಟೇ ಕ್ವಶನ್ ಬಂದಿದ್ದು ತಿಂಡಿ ಎಷ್ಟು ಕೊಡ್ತೀರಿ ಅಂತ. 3 ಕೆ ಜಿ 4 ಕೆ ಜಿ ಕೊಡ್ತಾಯಿದ್ರೆ ಲಾಸ್ಟ್ ತಿಂಗಳು ಕರ ಹಾಕೋ ಅಂಥ ಟೈಮಲ್ಲಿ ಏನು ಕೊಡ್ತೀವಿ, ಲಾಸ್ಟಾಗೆ ಫೀಡ್ ಕೊಡೋಕ್ಕಾಗಿಲ್ಲ, ಜೋಳದ ನುಚ್ಚು ಕೊಡೋಕ್ಕಾಗಿಲ್ಲ, ಕಡಲೆ ಹಿಂಡಿ ಕೊಡೋಕ್ಕಾಗಿಲ್ಲ. ಅಂಥ ಟೈಮಲ್ಲಿ ಹಾಲು ಲೀಕ್ ಆಯ್ತದೆ ಅಂದ್ಬಿಟ್ಟು ಅಂಥ ಟೈಮಲ್ಲಿ ಏನು ಕಡಲೆ ಸಿಪ್ಪೆ ಬರ್ತದೆ, ಕಡಲೆ ಸಿಪ್ಪೆ, ಸ್ವಲ್ಪ ಪ್ರಮಾಣದಲ್ಲಿ ಜೋಳದ ನುಚ್ಚು, ಸ್ವಲ್ಪ ಪ್ರಮಾಣದಲ್ಲಿ ರವೆ ಬೂಸ, ಇವು 3 ಮಿಕ್ಸ್ ಮಾಡಿ ಜಾಸ್ತಿ ಕೊಡ್ತೀವಿ. ಆಗೇನಾಯ್ತದೆ ಹಸುಗಳಿಗೆ ಕರು ಹಾಕ್ಬೇಕಾದ್ರೆ ನಿಶಕ್ತಿ ಹಂಗೆ ಆಗೋಕ್ಕಿಲ್ಲ, ಸುಸ್ತು ಹಾಕಿಲ್ಲ. ಮತ್ತು ಗಬ್ಬದ ಹಸುಗಳಿಗೆ ಹಾಕೋ ಅಂಥವು ಟಾನಿಕ್ಗಳು ಬರ್ತವೆ, ಕ್ಯಾಲ್ಸಿಯಂ ಟಾನಿಕ್ಗಳು, ಅವು ಕೊಡ್ಬೋದು. ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಕೊಡ್ಬೋದು. ಉಪ್ಪು ಅಂದರೆ ಸ್ವಲ್ಪ, ಜಾಸ್ತಿ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಕೊಡೋದ್ರಿಂದ ಸ್ವಲ್ಪ ಕ್ಯಾಲ್ಸಿಯಂ ಸಿಗ್ತದೆ. ಸುಣ್ಣದ್ದು ತಿಳಿ ನೀರನ್ನು ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ಬೋದು, ಕ್ಯಾಲ್ಸಿಯಂ ಸಿಗ್ತಾ ಇರ್ತದೆ. ಈಗ ನಮ್ಮ ಕುಳ್ಳಿ ನೋಡಿ ಈ ಸತಿ ಕ್ಯಾಲ್ಸಿಯಂ ಕಮ್ಮಿ ಆದಳು. ನಾವು ಅಷ್ಟೆಲ್ಲ ಮಾಡಿದ್ರು ಸಮೇತ ಕ್ಯಾಲ್ಸಿಯಂ ಕಮ್ಮಿ. ನೆನ್ನೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಎಷ್ಟೆಲ್ಲ ನೆನ್ನೆ ಕಷ್ಟಪಟ್ಟು ಅಂದರೆ ನೆನ್ನೆ ಇಡೀ ಅದೇ ಯೋಚನೆ ಆಗೋಗ್ಬಿಟ್ಟಿತ್ತು ಹಸು ಹುಷಾರಾಗುತ್ತೋ ಇಲ್ವೋ ಅಂತ. ನೆಕ್ಸ್ಟ್ ವಿಡಿಯೋ ನಾಳೆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹಸು ಬಗ್ಗೆ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು 7 ತಿಂಗಳಿಗೆ ಹಾಲು ನಿಲ್ಸೋಕ್ಕೆ ಪ್ರಯತ್ನ ಮಾಡಿ. 7.5 ತಿಂಗಳಿಂದ ತಿಂಡಿ ಸ್ಟಾರ್ಟ್ ಮಾಡಿ 8 ತಿಂಗಳು 8.5 ತಿಂಗಳವರೆಗೆ ಚೆನ್ನಾಗಿ ತಿಂಡಿ ಕೊಡಿ. ಲಾಸ್ಟಿನ 10ರಿಂದ 15 ದಿವಸ ಕರು ಹಾಕುತ್ತೆ ಅನ್ನುವಾಗ ಸ್ವಲ್ಪ ಪ್ರಮಾಣದಲ್ಲಿ ತಿಂಡಿ ಕಮ್ಮಿ ಅಲ್ಲ, ತಿಂಡಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಕೊಡ್ತಾ ಇರ್ತೀವಲ್ಲ ಫೀಡು, ಕಡಲೆ ಹಿಂಡಿ ಅವೆಲ್ಲ ಸ್ಟಾಪ್ ಮಾಡಿಬಿಟ್ಟು ಗಬ್ಬದ ಹಸುಗಳಿಗೆ ಏನು ಕೊಡಬೇಕು ಅಂತ ಕರು ಹಾಕೋದು 1 ವಾರದ ಗಂಟ ಅದೇ ತಿಂಡಿ ಕೊಡೋದ್ರಿಂದ ಬೆಸ್ಟು. ಇನ್ನೂ ಒಂದು ವಿಚಾರದ ಬಗ್ಗೆ ಕೇಳ್ತಾನೆ ಇರ್ತೀರಿ. ಎಲ್ಲ ವೀಡಿಯೋದಲ್ಲೂ ಕಾಮನ್ನಾಗಿ ಪ್ರಶ್ನೆ ಬರೋದು, ನಿಮ್ಮ ಪೂರ್ಣಿ ಎಷ್ಟು ಹಾಲು ಕೊಡ್ತಾಳೆ ಅಂದರೆ ಗಿರ್ರು ಇದೈತಲ್ಲ ಅದು ಎಷ್ಟು ಹಾಲು ಕೊಡ್ತಾ ಐತೆ ಅಂತ ಕೇಳ್ತಾನೆ ಇರ್ತೀರಿ. ಇವಳು ಬಂದು ಈಗ ಕರು ಹಾಕಿ 20 ದಿನ ಆಯಿತು, 20 ತಿಂಗಳ ಮೇಲೆ ಆಯಿತು. ಈ ಸದ್ಯಕ್ಕೆ ಒಂದು ಟೈಮ್ಗೆ 9.5-10 ಲೀಟ್ರು, ಒಂದು 2 ದಿನ ಏನೋ 11-12 ಲೀಟ್ರನ್ನಷ್ಟು ಹಾಲು ಬಂತು. ಇದು ಸ್ವಲ್ಪ ಜೋಳದ ಕಡ್ಡಿ ಮಾತೆ ಕಡ್ಡಿ ಇಲ್ಲ, ಮಾಮೂಲಿ ಎರಚ್ಕೊಂಡಿದ್ವಲ್ಲ ಹೊಲಕ್ಕೆ ಚೆಲ್ಕೆ ಜೋಳದ ಕಡ್ಡಿ ಐತೆ, ಮಾತೆ ಕಡ್ಡಿ ಇಲ್ಲ, ಖಾಲಿ ಆಗ್ಬಿಟ್ಟೈತೆ. ಹಂಗಾಗಿ ಸ್ವಲ್ಪ ಹಾಲು ಡೌನು 9ರಿಂದ 10 ಒಂದು ಟೈಮ್ಗೆ. 2 ಟೈಮಿಂದ 18-20 ಲೀಟ್ರ್ ಗಂಟ ಕೊಡ್ತಾಯಿತೆ. ಚೆನ್ನಾಗಿ ಮೇವು ಕೊಟ್ಟರೆ ಎಷ್ಟು ಕೊಡ್ತದಪ್ಪ ಅಂದರೆ ಒಂದು 24 ಲೀಟ್ರ್ ಅಂತೂ ಗ್ಯಾರಂಟಿ ರೀಚ್ ಮಾಡ್ಬೋದು. ಈ ಸತಿನೇ ರೀಚ್ ಮಾಡ್ತೀನಿ, ಒಂದು 15 ದಿವಸ ಜೋಳದ ಕಡ್ಡಿ ಮಾತೆ ಕಡ್ಡಿ ಬರ್ತದೆ, ರೀಚ್ ಮಾಡ್ತೀನಿ ಗ್ಯಾರಂಟಿ. 20 ಲೀಟ್ರ್ ಅಂತೂ ಪಕ್ಕ ಕೊಡುತ್ತೆ. ಇನ್ನು ಕರುಗಳು ಪಡ್ಡೆಗಳು ಎಲ್ಲನೂ ಎಷ್ಟು ತಿಂಗಳು ಸೆಮೆನ್ ಕೊಡಿಸ್ತೀರಿ, ಹಸುಗಳಿಗೆ ಕರ ಹಾಕಿದ್ಮೇಲೆ ಎಷ್ಟು ತಿಂಗಳು ಸೆಮೆನ್ ಕೊಡಿಸ್ತೀರಿ ಅಂತಲೂ ಕೇಳಿದ್ರಿ. ಸ್ವಲ್ಪ ಟೈಮ್ ಇಲ್ಲ, ನಾಳೆ ಅಥವಾ ನಾಡಿದ್ದು ಅದ್ರ ಬಗ್ಗೆ ವಿಡಿಯೋ ಮಾಡಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.